ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಇವತ್ತು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಟಾಪಿಕ್ ಬಂದು, ನೀವು ಅವ್ರಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇರ್ತೀರಾ ಆ್ಯಂಡ್ ತುಂಬ ಕಾತರದಿಂದ ಕಾಯ್ತಾ ಇರ್ತೀರಾ ಅವರ ಕಾಂಟ್ಯಾಕ್ಟ್ ಯಾವಾಗ ಮಾಡ್ತಾರೆ ಅಥವಾ ಯಾವಾಗ ಇದೆಲ್ಲ ಸರಿ ಹೋಗುತ್ತೆ ಅಂತ. ಅದ್ರ ಬಗ್ಗೆ ಇಲ್ಲಿ ಈ ಒಂದು ರೀಡಿಂಗ್ ಆಗಿರುತ್ತೆ. ಇಲ್ಲಿ ಪೈಲ್ 1, ಪೈಲ್ 2, ಇಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಹೆಸರಿನ ಮೊದಲ ಅಕ್ಷರ ಯಾವ ಲೆಟರಿಂದ ಸ್ಟಾರ್ಟ್ ಆಗುತ್ತೆ ಅವ್ರ ಹೆಸರು, ಅದನ್ನು ಇಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ. ಪೈಲ್ 1ಅಲ್ಲಿದ್ದರೆ ಪೈಲ್ 1 ಚೂಸ್ ಮಾಡಿ, ಪೈಲ್ 2ಅಲ್ಲಿದ್ದರೆ ಪೈಲ್ 2 ಚೂಸ್ ಮಾಡಿ ಈ ಒಂದು ರೀಡಿಂಗನ್ನು ನೋಡಬಹುದು. ಆ್ಯಂಡ್ ಮೇಜರ್ ಒಂದು ಬ್ರೇಸ್ಲೆಟ್ಸ್ ಯಾರಿಗೆ ಎಲ್ಲ ಬೇಕಿದೆ ಅದರದ್ದು ನಾನು ವಿಡಿಯೋದು ಲಿಂಕ್ ಸಹ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಆ ಒಂದು ವಿಡಿಯೋನ ನೀವು ನೋಡಬಹುದು. ಹಾಗೆ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಿಮಗೆ ಕೆಲವೊಂದು ರಿಚುವಲ್ ಆ್ಯಂಡ್ ಟಿಪ್ಸ್ ಬಗ್ಗೆ ನಿಮಗೆ ಅದರಲ್ಲಿ ಗೊತ್ತಾಗ್ತಾ ಇರುತ್ತೆ. ಆ ಒಂದು ಚಾನಲ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಜಾಯ್ನ್ ಆಗಬಹುದು. ಆ್ಯಂಡ್ ಆಲ್ಸೋ ಕೋರ್ಸ್ನ ಕಲಿಬೇಕು, ಪೆಂಡುಲಮ್ ಕೋರ್ಸ್ ಆಗಿರ್ಬೋದು, ಟ್ಯಾರೋ ಆಗಿರ್ಬೋದು, ಮನಿ ರೇಖಿ ಏನಕ್ಕೆ ಅಂತ ಅಂದರೆ ತುಂಬ ಆಬ್ಸ್ಟಕಲ್ಸ್ ನೀವು ದುಡ್ಡಿನ ವಿಷಯವಾಗಿ ನೋಡ್ತಾ ಇದ್ದರೆ ಆಗ ಸಹ ನೀವು ಮನಿ ರೇಖೆಯನ್ನು ಕಲ್ತ್ಕೋಬೋದು. ಇದಾಗಿತ್ತು. ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ ನಾನು. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಂಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆಲ್ಸೋ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೀವು ವಾಟ್ಸಪ್ ಮೆಸೇಜ್ ಮಾತ್ರನೇ ಮಾಡೋಕ್ಕಾಗೋದು. ವಾಟ್ಸಪ್ ಮೆಸೇಜ್ ನೀವು ಮಾಡಬಹುದು. ಆ್ಯಂಡ್ ಅಲ್ಲಿ ಪೇಯ್ಡ್ ಇರುತ್ತೆ, ಯಾವುದು ಸಹ ಫ್ರೀ ಇರೋದಿಲ್ಲ. ಫ್ರೀ ಕೇಳಬೇಡಿ, ಪೇಯ್ಡ್ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಮಾಡಬಹುದು. ನೋಡೋಣ ಪೈಲ್ 1 ಅವರಿಗೆ ಏನೆಲ್ಲ ಆನ್ಸರ್ಸ್ ಬರುತ್ತೆ. ಈಗ ಕಾರ್ಡ್ ಶಫಲ್ ಮಾಡೋ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಂಡು ಅವರ ಒಂದು ನೇಮನ್ನು 3 ಟೈಮ್ಸ್ ಹೇಳೋದಾಗಿರ್ಬೋದು. ಈ ಥರ ಮಾಡ್ಬೋದು. ವಾಟ್ಸಪ್ ಚಾನಲ್ನ ಜಾಯ್ನ್ ಆಗೋದು ಮರಿಬೇಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆಲ್ಸೋ ಬ್ರೇಸ್ಲೆಟ್ಸ್ದು ಸಹ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಇಷ್ಟು ಕಾರ್ಡ್ ನನಗೆ ಇಲ್ಲಿ ಸಿಕ್ಕಿರೋದು. ಫಸ್ಟ್ ಕಾರ್ಡ್ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಇದೆ, ದ ಎಂಪರರ್ ಇದೆ, ಆ್ಯಂಡ್ 8 ಆಫ್ ಕಪ್ಸ್ ಸಹ ಇದೆ, 5 ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ವ್ಯಾಂಡ್ಸ್ ಆ್ಯಂಡ್ 3 ಆಫ್ ಪೆಂಟಿಕಲ್ಸ್. ಇಲ್ಲಿ ತುಂಬ ಜನ ಮ್ಯಾರೇಜ್ ಆಗಿರೋರು ವಿಡಿಯೋ ನೋಡ್ತಾ ಇರ್ಬೋದು, ಅಥವಾ ಇಲ್ಲಿ ನೀವು ಪ್ರೀತಿಸ್ತಾ ಇರುವಂಥ ವ್ಯಕ್ತಿ ಅಥವಾ ನೀವು ಯಾರ ಜೊತೆ ಇಷ್ಟು ದಿನ ಪ್ರೀತಿಯಲ್ಲಿ ಇದ್ರಿ ಅಥವಾ ಮದುವೆ ಆಗಿದ್ರಿ ಅವ್ರಿಗೆ ಬೇರೆ ಒಂದು ಫ್ಯಾಮಿಲಿ ಇರಬಹುದು. ಇಲ್ಲಿ ನೀವು ಡಿವೋರ್ಸ್ ಆಗಿರೋರು ವಿಡಿಯೋ ನೋಡ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ತುಂಬ ಬ್ಲೈಂಡಾಗಿ ಈ ವ್ಯಕ್ತಿಯನ್ನು ನಂಬಿದವರು ಸಹ ಈ ವಿಡಿಯೋ ನೋಡ್ತಾ ಇರ್ಬೋದು. ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಪ್ರಾಮಿಸಸ್ನ ಮಾಡಿದ್ರು ಅಂತ ಹೇಳ್ಬೋದು. ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗಲ್ಲ, ಲೈಕ್ ಏನೇ ಒಂದು ಕಷ್ಟ ಆಗಲಿ ಏನೇ ಬಂದರೂ ಫೇಸ್ ಮಾಡ್ತೀನಿ ಅಂತ ಹೇಳ್ತಿದ್ದವರು ಕರೆಂಟ್ಲಿ ಅನ್ಅವೈಲಬಲ್ ಆಗಿರ್ಬೋದು. ನಿಮಗೆ 8 ಆಫ್ ಕಪ್ಸ್ ಇರೋದ್ರಿಂದ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ ಕರೆಂಟ್ಲಿ. ಕಾಂಟ್ಯಾಕ್ಟ್ ಮಾಡುವಂಥ ಯಾವುದೇ ಸಿಚುಯೇಷನ್ ಇಲ್ಲಿ ಕಾಣಿಸ್ತಾ ಇಲ್ಲ. ಆ್ಯಂಡ್ ಎಂಪರರ್ ಕಾರ್ಡ್ ಇರೋದ್ರಿಂದ ತುಂಬ ಈಗೋಯಿಸ್ಟಿಕ್ ಆ್ಯಂಡ್ ಡಾಮಿನೇಟಿಂಗ್ ಅಂತ ಹೇಳ್ಬೋದು. ಈ ವ್ಯಕ್ತಿ ಅವರ ಲೈಫಲ್ಲಿ ಅವರಿಗೆ ಆ ಕ್ಷಣಕ್ಕೆ ಏನು ಅನಿಸುತ್ತೆ ಅದನ್ನೇ ಮಾಡ್ತಾರೆ ಅವರು. ಫೀಲಿಂಗ್ಸಿಗೆ ಅಷ್ಟಾಗಿ ಇವರು ವ್ಯಾಲ್ಯೂ ಮಾಡಲ್ಲ. ಇವ್ರಿಗೆ ಯಾವಾಗ ಫೀಲಿಂಗ್ಸ್ ಬರುತ್ತೆ ಅಥವಾ ಇವ್ರಿಗೆ ಯಾವಾಗ ತುಂಬ ಪ್ರೀತಿ ಜಾಸ್ತಿ ಆಗುತ್ತೆ ಅಥವಾ ಇವ್ರಿಗೆ ಮನಸ್ಸು ಚೆನ್ನಾಗಿದ್ದಾಗ ಲೈಕ್ ಎಲ್ಲವೂ ಚೆನ್ನಾಗಿರಬೇಕು, ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ಮಾತಾಡಿಸ್ತಾರೆ. ಅದರ್ವೈಸ್ ಇವರು ತುಂಬ ಡಾಮಿನೇಟಿಂಗ್ ಆಗಿರ್ತಾರೆ. ಎಲ್ಲ ಇವ್ರು ಹೇಳಿದಾಗೆ ಆಗಬೇಕು ಅನ್ನೋ ಒಂದು ಭಾವನೆ ಇವ್ರಿಗೆ ತುಂಬ ಇದೆ ಅಂತ ಹೇಳ್ಬೋದು. 5 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ
ನೀವು ಇವಾಗ ಏನೇ ಮಾತಾಡೋಕೆ ಹೋದ್ರು ಅಥವಾ ಏನೇ ನಿಮಗಾದಂಥ ಮೋಸದ ಬಗ್ಗೆ ಆಗಲಿ, ನಿಮ್ಗಾಗಿರೋವಂಥ ನೋವಿನ ಬಗ್ಗೆ ಆಗಲಿ ಅವ್ರಿಗೆ ಏನೇ ಹೇಳ್ಕೊಳಕ್ಕೆ ಹೋದ್ರು ಅಥವಾ ಕೇಳೋಕೆ ಹೋದ್ರು ಅಲ್ಲಿ ಇನ್ನೂ ಕಾನ್ಫ್ಲಿಕ್ಟ್ ಜಾಸ್ತಿ ಆಗುತ್ತೆ. ಸೊ ಈ ಪರ್ಸನ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಆ್ಯಂಡ್ ಈ ಒಂದು ವ್ಯಕ್ತಿ ನಿಮಗೆ ಚೀಟ್ ಮಾಡಿರ್ಬೋದು. ಚೀಟಿಂಗ್ ಎನರ್ಜಿಲಿ ಬರ್ತಾ ಇರೋದ್ರಿಂದ ಇವರಿಗೆ ಆಲ್ರೆಡಿ ಫ್ಯಾಮಿಲಿ ಇರ್ಬೋದು ಅಥವಾ ಬೇರೆಯೊಬ್ಬರ ಜೊತೆ ಮ್ಯಾರೇಜ್ ಫಿಕ್ಸ್ ಆಗ್ತಾ ಇರ್ಬೋದು. ಸೊ ಈ ರೀತಿ ಎಲ್ಲ ಒಂದು ಕಾನ್ಸಿಕ್ವೆನ್ಸಸ್ ಇಲ್ಲಿ ಇದೆ. ಆ್ಯಂಡ್ ಆಲ್ಸೋ 8 ಆಫ್ ಕಪ್ಸ್ ಇರೋದ್ರಿಂದ ಅವರು ಕರೆಂಟ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿಲ್ಲ. ನಿಮಗೆ ಚೀಟಿಂಗ್ ಮಾಡಿರೋದ್ರ ಬಗ್ಗೆ ರಿಗ್ರೆಟ್ಸ್ ಆಗಲಿ ಈ ಥರ ಯಾವುದೇ ಒಂದು ಮನಸ್ಥಿತಿ ಅವ್ರಿಗೆ ಇಲ್ಲ. ಅವರು ಆರಾಮಾಗಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ನಿಮ್ಮ ಮದುವೆ ಅವ್ರ ಜೊತೆ ಆಗಿದ್ದರೂ ಸಹ ನೀವು ಅಷ್ಟು ಹ್ಯಾಪಿಯಾಗಿ ಇರ್ತಾ ಇರಲಿಲ್ಲ. ಕಿಂಗ್ ಆಫ್ ವ್ಯಾಂಡ್ಸಲ್ಲಿ ಬರ್ತಾ ಇದೆ. ಸೊ ಈ ವ್ಯಕ್ತಿ ನಿಮ್ಮ ಒಂದು ಭಾವನೆಗಳಿಗೆ ಅಷ್ಟೊಂದು ಸ್ಪಂದಿಸಲ್ಲ ಅಂತಲೇ ಹೇಳ್ಬೋದು. ಸೊ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿರೋದು ಒಂದು ಬ್ಲೆಸ್ಸಿಂಗ್ ಅಂತ ನೀವು ತೊಗೊಳ್ಬೋದು. ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಹ ಆಗಿರ್ಬೋದು. 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಬರ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವರು ಎಷ್ಟೋ ಬೇರೆ ಥರನೇ ಒಂದು ಕಾಣಿಸ್ತಾ ಇದ್ದಾರೆ. ಅಷ್ಟಾಗಿ ನಿಮಗೆ ಮ್ಯಾರೇಜ್ ಲೈಫಲ್ಲಿ ಹ್ಯಾಪಿನೆಸ್ ಆಗಿರಲಿ, ಸೊ ನಿಮಗೆ ಹೇಗೆ ಬೇಕು ಲೈಫ್ ಆ ಥರ ಲೀಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂತ ಬರ್ತಾ ಇದೆ. ಯಾವುದೇ ಒಂದು ವಿಚಾರ ಮಾಡಬೇಕಾದ್ರೂ ಅಥವಾ ಯಾವುದೇ ಒಂದು ಡಿಸಿಷನ್ಸ್ನ ನೀವು ತೊಗೊಳ್ಬೇಕಾದ್ರೂ ತುಂಬ ಏನು ಹೇಳ್ತಾರೆ, ಸೊ ಅದಕ್ಕೆ ಒಂದು ಎಸ್ ಅನ್ನೋ ರೀತಿ ಹೇಳೋಕ್ಕೆ ತುಂಬ ಪರ್ಮಿಷನ್ಸ್ಗೆ ನೀವು ವೆಯ್ಟ್ ಮಾಡಬೇಕಾಗ್ತಾ ಇರುತ್ತೆ. ಸೊ ಆ ರೀತಿ ಒಂದು ಎನರ್ಜಿ ಇಲ್ಲಿರೋದ್ರಿಂದ ಸೊ ಈ ವ್ಯಕ್ತಿ ನಿಮ್ಮಿಂದ ಮೂವ್ ಆನ್ ಆಗಿದ್ದಾರೆ. ಸೊ ಪೈಲ್ವನ್ ಯಾರೆಲ್ಲ ಚೂಸ್ ಮಾಡಿದ್ರಿ ನೀವು ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಬಹುದು ಕರೆಂಟ್ಲಿ. ಆ್ಯಂಡ್ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ರೆಸೊನೇಟ್ ಆಗುತ್ತೆ ತೊಗೊಳ್ಳಿ, ಯಾರಿಗೆ ರೆಸೊನೇಟ್ ಆಗೋದಿಲ್ಲ ಅವರು ಈ ವಿಡಿಯೋನ ಸ್ಕಿಪ್ ಮಾಡಬಹುದು. ಇನ್ನೂ ಹಲವಾರು ವೀಡಿಯೋಸ್ ನನ್ನ ಚಾನಲಲ್ಲಿ ಇದೆ. ಯಾವುದು ನಿಮಗೆ ರೆಸೊನೇಟ್ ಆಗುತ್ತೆ ಅದನ್ನು ನೋಡಬಹುದು. ಥ್ಯಾಂಕ್ ಯು ಸೋ ಮಚ್ ಪೈಲ್ವನ್ ಯಾರೆಲ್ಲ ಚೂಸ್ ಮಾಡಿದ್ರಿ. ಪೈಲ್ 2 ನೋಡೋಣ ನಿಮಗೆ ಏನೆಲ್ಲ ಕಾರ್ಡ್ಸ್ ಬರುತ್ತೆ, ಸೊ ಯಾವ ಒಂದು ಎನರ್ಜೀಸ್ ನಿಮಗಾಗಿ ಬರುತ್ತೆ ಅಂತ. ಸೊ ಪೈಲ್ 2 ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನೀವು ಸಹ ನನ್ನ ಚಾನಲನ್ನು ಜಾಯ್ನ್ ಆಗೋದು ಮರಿಬೇಡಿ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ದು ಸಹ ಲಿಂಕ್ ಇರುತ್ತೆ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನು 3 ಟೈಮ್ಸ್ ಹೇಳ್ಬೋದು ಅಥವಾ ವಿಜುವಲೈಸ್ ಮಾಡ್ಬೋದು ನೀವು. ಸೊ ಪಾಸಿಟಿವ್ ಆಗಿ ಕಾರ್ಡ್ಸ್ ಬರಲಿ ಅಂತ. ಓಕೆ, ನೋಡೋಣ ನಿಮಗೆಲ್ಲ ಯಾವ ಕಾರ್ಡ್ಸ್ ಬಂದಿದೆ. ಓಕೆ, ಸಾರಿ. ಸೊ ಫಸ್ಟ್ ಥಿಂಗ್ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಪರ್ಸನ್ ನಿಮಗೆ ಲಾಯಲ್, ತುಂಬ ಲಾಯಲ್ಟಿನ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬೋದು. ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ ತುಂಬ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. ಬಟ್ ದ ಹ್ಯಾಂಗ್ಡ್ ಮ್ಯಾನ್ ಸಹ ಇಲ್ಲಿರೋದ್ರಿಂದ ನಿಮ್ಮ ಮ್ಯಾರೇಜ್ ಲೈಫಲ್ಲಿ ಅಥವಾ ಲವ್ ಲೈಫಲ್ಲಿ ತುಂಬ ಪೋಸ್ಟ್ಪೋನ್ಮೆಂಟ್ಸ್ನ ನೀವು ನೋಡಿದ್ದೀರಾ. ಆ್ಯಂಡ್ ಅದು ಇನ್ನೂ ಹಾಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಪೋಸ್ಟ್ಪೋನ್ಮೆಂಟ್ ನೀವು ನೋಡ್ತಾ ಇರ್ಬೋದು ಕರೆಂಟ್ಲಿ ಇವಾಗಲೂ ಸಹ. ಯಾವುದೇ ಒಂದು ನಿಮ್ಮ ಕರಿಯರಲ್ಲೂ ಸಹ ಅಷ್ಟೇ ಇರ್ಬೋದು. ನೀವೇನೇ ಕೆಲಸ ಮಾಡೋಕ್ಕೋದ್ರೂ ಇವತ್ತಲ್ಲ ನಾಳೆ ಅಥವಾ ಇನ್ನೊಂದು ತಿಂಗಳು ಈ ಥರ ಒಂದು ಪೋಸ್ಟ್ಪೋನ್ಮೆಂಟ್ನ ನೀವೇ ಮಾಡ್ತಾ ಇರ್ತೀರ. ಸೊ ಆ ಒಂದು ಎನರ್ಜಿನ ನೀವೇ ಕ್ರಿಯೇಟ್ ಮಾಡಿರ್ಬೋದು. ಹಾಗಾಗಿ ನಿಮ್ಮ ಮ್ಯಾರೇಜ್ ಲೈಫಲ್ಲೂ ನಿಮ್ಮ ಲವ್ ಲೈಫಲ್ಲೂ ಎಲ್ಲವೂ ಸಹ ಪೋಸ್ಟ್ಪೋನ್ಮೆಂಟಲ್ಲಿ ನಡೀತಾ ಇರ್ಬೋದು. ಲೈಕ್ ಇವ್ರನ್ನ ಮೀಟ್ ಆಗಬೇಕಂತ ಅಂದ್ಕೊಂಡ್ರು ಅದು ಪೋಸ್ಟ್ಪೋನ್ ಆಗುತ್ತೆ, ಅಥವಾ ಇವ್ರಿಗೆ ಯಾವುದೋ ಒಂದು ವಿಷಯನ ಹೇಳ್ಬೇಕು ಅಂದ್ಕೊಂಡಿರ್ತೀರ ಅದನ್ನು ಹೇಳೋಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಎಲ್ಲ ಸಿಚುವೇಶನ್ಸ್ ನಿಮಗೆ ಬರ್ತಾ ಇರ್ಬೋದು. 3 ಆಫ್ ಹ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇರೋರು ನೋಡ್ತಾ ಇರ್ಬೋದು ಆ್ಯಂಡ್ ಆಲ್ಸೋ ನೋ ಕಾಂಟ್ಯಾಕ್ಟಲ್ಲಿ ಇರೋರು ನೋಡ್ತಾ ಇರ್ಬೋದು. ಇಲ್ಲಿ ತುಂಬ ಜನ ಟೀಚರ್ಸ್, ಲೆಕ್ಚರರ್ಸ್,
ಅಥವಾ ಯಾವುದೇ ಒಂದು ನೀವು ಟೀಚಿಂಗ್ ಪ್ರೊಫೆಷನಲ್ಲಿ ಇರೋರು ಇಲ್ಲಿ ಜಾಸ್ತಿ ವೀಡಿಯೋಸ್ನ ನೋಡ್ತಾ ಇರ್ಬೋದು. ಆ್ಯಂಡ್ ದ ಎಂಪ್ರೆಸ್ ಕಾರ್ಡ್ ಇದೆ ತುಂಬ ನೀವೇನಾದರೂ ಲಾಂಗ್ ಟೈಮಿಂದ ಬೇಬಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಒಂದು ಮೆಸೇಜ್ ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೊಗೊಳ್ಳಿ. ತುಂಬ ಜನಕ್ಕೆ ಇಲ್ಲಿ ಬೇಬಿ ಅನ್ನೋ ಒಂದು ಗುಡ್ ನ್ಯೂಸನ್ನು ಕೇಳಿಸ್ಕೊಳ್ಳೋ ಅಂಥ ಚಾನ್ಸಸಲ್ಲಿ ನೀವಿದ್ದೀರಾ. ಆ್ಯಂಡ್ ಇದು ಮ್ಯಾರೇಜ್ ಆಗಿರೋರಿಗೆ ರೆಸನೇಟ್ ಆಗ್ಬೋದು ತುಂಬ ಜನಕ್ಕೆ. ಆ್ಯಂಡ್ ತುಂಬ ಪ್ರಾಸ್ಪರಸ್ ಆಗಿ ನಿಮ್ಮ ಲೈಫನ್ನ ನೀವು ಲೀಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಆ್ಯಂಡ್ ಅದ್ರ ಕಡೆಗೆ ನೀವು ಕೆಲವೊಂದು ಎಫರ್ಟ್ ಸಹ ನೀವು ಮಾಡ್ತಾ ಇರ್ಬೋದು. ಸೊ ಅದೆಲ್ಲವೂ ಸಹ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಏನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನೀವು ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಬನ್ನಿ. ನಿಮ್ಮ ವರ್ಕಲ್ಲಾಗಿರ್ಬೋದು, ನಿಮ್ಮ ಇದನ್ನು ತುಂಬ ಜನ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಬರ್ತಾ ಇದೆ. ಸೊ ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಬನ್ನಿ. ಸೊ ಅದನ್ನು ಸ್ಟಾಪ್ ಮಾಡಬೇಡಿ. ಎಲ್ಲೋ ಒಂದು ಕಡೆ ನಿಮಗೆ ಆಗ್ತಾಯಿಲ್ಲ ಅಂತ ಬಿಡೋದಾಗಿರ್ಬೋದು, ಈ ರೀತಿ ಮಾಡಬೇಡಿ. ಏನೇ ಒಂದು ನೀವು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಥವಾ ಏನೇ ಒಂದು ಚೇಂಜಸ್ನ ನಿಮ್ಮಲ್ಲಿ ನೀವು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದನ್ನು 21 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ ಅಂತ ಹೇಳ್ತೀನಿ. 2 ಆಫ್ ಸಾರ್ಟ್ಸ್ ಇರೋದ್ರಿಂದ ಕರೆಂಟ್ಲಿ ನಿಮ್ಮ ಪರ್ಸನ್ ಯಾವುದೇ ಆ್ಯಕ್ಷನ್ನ ತೊಗೊಳ್ಳೋ ಅಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಬೇರೆಯವರು ಹೇಗೆ ಅವ್ರಿಗೆ ಹೇಳ್ತಾರೆ ಅದನ್ನು ಮಾಡೋ ಥರ ಅವ್ರು ಆಗಿಬಿಟ್ಟಿದ್ದಾರೆ. ಯಾರೇನೇ ಹೇಳಿದ್ರು ಓಕೆ ಅಂತ ಅವರು ಒಪ್ಕೊಬೋದು. ಬಟ್ ನಿಮ್ಮ ವಿಷಯದಲ್ಲಿ ಅದು ಬರ್ತಿಲ್ಲ. ತುಂಬ ಬ್ಲೈಂಡಾಗಿ ಡಿಸಿಷನ್ಸ್ನ ತೊಗೊಳ್ತಾ ಇದ್ದಾರೆ. ಒನ್ಸ್ ಅವ್ರಿಗೆ ಈ ರಿಲೇಷನ್ಶಿಪ್ ವರ್ಕ್ ಆಗುತ್ತೆ ಅಂದರೆ ಎಸ್ ಅಂತ ಚೆನ್ನಾಗಿ ಮಾತಾಡ್ತಾರೆ. ಒನ್ಸ್ ಅವ್ರಿಗೆ ಇದೆಲ್ಲೂ ವರ್ಕ್ ಆಗ್ತಿಲ್ಲ ಅಂತ ಅನ್ಸಿದ್ರೆ ಅಲ್ಲಿ ಆಗಲೇ ನೆಗೆಟಿವ್ ಆಗಿ ಮಾತಾಡ್ತಾರೆ. ಸೊ ಕಾನ್ಸ್ಟೆಂಟ್ ಮೈಂಡ್ ಇವ್ರಿಗೆ ಇಲ್ಲ. ಅದು ಬಿಟ್ಟರೆ ಈ ಪರ್ಸನ್ ತುಂಬ ಲಾಯಲ್ ಆಗಿ ಇದ್ದಾರೆ. ನಿಮ್ಮನ್ನು ಬಿಟ್ಟರೆ ಅವ್ರ ಲೈಫಲ್ಲಿ ಬೇರೆ ಯಾರು ಥರ್ಡ್ ಪಾರ್ಟಿ ಇರುವಂಥ ಎನರ್ಜೀಸ್ ಇಲ್ಲಿ ಇಲ್ಲ. ತುಂಬ ಚೆನ್ನಾಗಿ ನೀವು ಇರ್ತೀರ ಫ್ಯೂಚರಲ್ಲಿ. ರಿಯೂನಿಯನ್ ಚಾನ್ಸಸ್ ತುಂಬ ಇದೆ. ಬಟ್ ಇಲ್ಲಿ ನೀವು ಸಹ ಒಂದು ಸ್ಟೆಪ್ನ ತೊಗೊಳೋಕ್ಕೂ ಮುಂಚೆ, ಯಾವುದೋ ಒಂದು ಡಿಸಿಷನ್ಸ್ನ ತೊಗೊಳೋಕ್ಕೂ ಮುಂಚೆ ತುಂಬ ಸಲ ಯೋಚನೆ ಮಾಡಬೇಕಾಗತ್ತೆ. ಬಿಕಾಸ್ ನೀವು ಒಂದು ಸ್ಟೆಪ್ ತುಂಬ ಅರ್ಜೆನ್ಸಿಯಿಂದ ನಿಮಗೆ ಎಲ್ಲ ಆಗಲೇ ಆಗಿಬಿಡ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ ನಿಮಗೂ ಇರ್ಬೋದು. ನಿಮಗೆ ಪೇಷನ್ಸ್ ಇಲ್ಲ ಅಂತ ಬರ್ತಾಯಿದೆ ಮೇಜರಿಲಿ. ಸೊ ನೀವೇನಾದರೂ ಇನ್ನೊಂದು ಹೆಜ್ಜೆ ತುಂಬ ಬೇಗ ಯಾವುದೋ ಒಂದು ಕೆಲಸ ಬೇಗ ಆಗಿಬಿಡ್ಬೇಕು ಅಂತ ಹರಿಬರಿಯಲ್ಲಿ ನೀವು ಮಾಡ್ತಾ ಬಂದರೆ ಅಲ್ಲಿ ನೀವು ತುಂಬ ಡೌನ್ಫಾಲ್ ಅನ್ನೋದನ್ನ ನೋಡ್ತೀರಾ. ಸೊ ಆದಷ್ಟು ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಆ್ಯಂಡ್ ಈ ವ್ಯಕ್ತಿಯಲ್ಲಿ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಸಹ ಈಕ್ವಲ್ ಆಗಿ ಇದೆ ಅಂತಲೇ ಹೇಳ್ಬೋದು. ಸೊ ಅವರಿಷ್ಟು ಚೆನ್ನಾಗಿ ಇರ್ತಾರೆ, ಅಷ್ಟೇ ನೆಗೆಟಿವ್ ಆಗೂ ಸಹ ಇರ್ತಾರೆ. ಹಾಗಾಗಿ ಈ ವ್ಯಕ್ತಿನ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರ್ಬೋದು. ಬಟ್ ಇಲ್ಲಿ ಪೈಲ್ ಟು ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಸೊ ನಿಮಗೆ ರಿಯೂನಿಯನ್ ಎನರ್ಜೀಸ್ ಇದೆ ಅಂತ ಹೇಳ್ಬೋದು. ಕಾಂಟ್ಯಾಕ್ಟ್ ಮಾಡುವಂಥ ಚಾನ್ಸಸ್ ತುಂಬ ಇದೆ. ಸೊ ಪೈಲ್ ಟು ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಅದ್ರದ್ದು ಲಿಂಕ್ ಸಹ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಚೆಕ್ ಮಾಡಿ ನೀವು ವಾಟ್ಸಪ್ ಮಾಡಿ ನಿಮ್ಮ ಬ್ರೇಸ್ಲೆಟ್ಸನ್ನು ನೀವು ಬುಕ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು.